ಆಪ್ಕಿ ಅದಾಲತ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಜೆಪಿ ನಡ್ಡಾ ಅವರ ಮೇಲಿರುವ ಆರೋಪವೆಂದರೆ ಇವರು ಗಂಗೆಯನ್ನು ಉಲ್ಟಾ ಹರಿಸುತ್ತಾರೆ ಎಂಬುದು. ನಡ್ಡಾ ಅವರೇ, ನಿಮ್ಮ ಕುಟುಂಬದವ್ರ ಬಗ್ಗೆ ನಾನು ತಿಳ್ಕೊಂಡೆ. ಎಲ್ಲರೂ ಕೂಡ ಎಜುಕೇಶನಲ್ಲಿ ಚೆನ್ನಾಗಿದ್ದಾರೆ, ಯಾವುದೋ ಪ್ರೊಫೆಷನ್ನಲ್ಲಿದ್ದಾರೆ. ನಿಮ್ಮ ತಂದೆಯವರು ಬಹಳನೇ ಹೆಸರಾಂತ ಪ್ರೊಫೆಸರ್ ಆಗಿದ್ದವರು, ವೈಸ್ ಚಾನ್ಸಲರ್ ಆಗಿದ್ದವರು. ನಿಮ್ಮ ಸಹೋದರಿ ಡಾಕ್ಟರ್ ಆಗಿದ್ದಾರೆ, ಸಹೋದರ ಯುಜಿಸಿಲಿದ್ದಾರೆ. ಮತ್ತೆ ನೀವ್ಯಾಕೆ ತಪ್ಪು ದಾರಿನ ಆಯ್ದುಕೊಂಡ್ರಿ? ತಪ್ಪು ದಾರಿಯನ್ನ ಸರಿ ಮಾಡೋದಕ್ಕಿಲ್ಲಿ ಬಂದೆ. ಇದನ್ನ ಸರಿ ಮಾಡುವಂತ ಅವಶ್ಯಕತೆ ಇತ್ತು. ನಾನು ಹುಟ್ಟಿದಂಥ ಊರು ಬಿಹಾರದ ಪಾಟ್ನಾ. 75, 76ಇಂದ 74ಇಂದನೇ ನೋಡಬೇಕು ಅಂದ್ರೆ ಅದು ಜೆಪಿ ಎಜುಟೇಷನ್ನ ಸೆಂಟರ್ ಆಗಿತ್ತು. ಜಯಪ್ರಕಾಶ್ ನಾರಾಯಣ್ ಅವರ ಆಂದೋಲನ ನನ್ನನ್ನು ಎಷ್ಟು ಪ್ರಭಾವಿತನಾಗಿಸಿತ್ತು ಅಂದ್ರೆ, ಹಾಗೆ ಪರಿವಾರದಲ್ಲೂ ನಡೆದಂಥ ಕೆಲವು ಘಟನೆಗಳು. ನನ್ನ ತಂದೆಯವರು ಎಮರ್ಜೆನ್ಸಿಗೂ ಮೊದಲು ಸಾಕಷ್ಟು ಒಳ್ಳೆ ಪೊಸಿಷನ್ಸಲ್ಲಿದ್ದರು. ಆದರೆ ಎಮರ್ಜೆನ್ಸಿಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಅವರನ್ನ ಹಲವಾರು ಪೊಸಿಷನ್ಗಳಿಂದ ತೆಗೆದುಹಾಕಲಾಯಿತು. ಆಗ ನನಗನ್ನಿಸ್ತು ಪಾಲಿಟಿಕ್ಸಲ್ಲಿ, ಅಂದರೆ ಸೋಷಿಯಲ್ ಪೊಲಿಟಿಕಲ್ ಫೀಲ್ಡ್ನಲ್ಲಿ ನಾನು ಕೆಲಸ ಮಾಡಬೇಕು ಅಂತ. ನಿಮ್ ಪರಿವಾರದವರು ನಿಮ್ಮನ್ನ ತಡೀಲಿಲ್ವಾ? ಎಲ್ಲರೂ ಕೂಡ ತುಂಬಾ ದೊಡ್ಡ ದೊಡ್ಡ ಹುದ್ದೆಲಿದ್ದಾರೆ. ನೀವು ಕೂಡ ಮನ್ಸು ಮಾಡಿದ್ರೆ IAS, IPS ಅಥವಾ ಪ್ರೊಫೆಸರ್ ಆಗ್ಬೋದಿತ್ತಲ್ಲ. ನಮ್ಮ ಮನೆಯಲ್ಲಿ ತುಂಬಾ ಹೆಲ್ತಿ ಡಿಸ್ಕಷನ್ಸ್ ನಡೀತಾ ಇತ್ತು. ನಾನು ಹಲವಾರು ಇಂಪಾರ್ಟೆಂಟ್ ಪೊಲಿಟಿಕಲ್ ಇಶ್ಯೂಗಳನ್ನ ಮನೆಯ ಡೈನಿಂಗ್ ಟೇಬಲ್ ಅಲ್ಲೇ ಅರ್ಥ ಮಾಡ್ಕೊಂಡಿರೋದು. ಮತ್ತೆ ನಮ್ಮ ತಂದೆಯವರಿಗೆ ಫ್ರೀ ಡಿಸ್ಕಷನ್ ಅಲ್ಲಿ ತುಂಬಾನೇ ನಂಬಿಕೆ ಇತ್ತು. ಈ ವಿಷಯಕ್ಕಾಗಿ ನನ್ನ ಕುಟುಂಬಕ್ಕೆ ನಾನು ಧನ್ಯವಾದ ಹೇಳಲೇಬೇಕು. ಯಾಕಂದ್ರೆ ಈ ರೀತಿ ಎಲ್ಲ ಕುಟುಂಬಗಳಲ್ಲೂ ನಡೆಯೋದಿಲ್ಲ. ಆದ್ರೆ ನನಗೆ ಅಂತ ಸಪೋರ್ಟ್ ಸಿಕ್ತು. ಅವರೆಲ್ಲರ ಜೊತೆ ನಾನು ಸಾಕಷ್ಟು ಚರ್ಚೆಗಳನ್ನು ಮಾಡಿದೆ. ಮತ್ತೆ ನೋಡಿ, ರಾಜಕೀಯದ ಕುಟುಂಬಗಳಲ್ಲಿ ಏನಾಗುತ್ತೆ ಅಂದ್ರೆ, ಕುಟುಂಬನ ರಾಜಕೀಯಕ್ಕೆ ತಗೊಂಡೋಗಿ ಆದ್ರೆ ರಾಜಕೀಯನ ಕುಟುಂಬಕ್ಕೆ ತರಬೇಡಿ ಅಂತಾರೆ. ನಮ್ಮ ಕುಟುಂಬಕ್ಕೆ ನಾನು ರಾಜಕಾರಣನ ತರಲಿಲ್ಲ, ಆದ್ರೆ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾನೆ ಇರುತ್ತವೆ. ಅದು ಚಿಕ್ಕಂದಿಂದನೂ ನಡೆದಿದೆ. ನಾನು ಸ್ವಂತ ಇಚ್ಛೆಯಿಂದನೇ ರಾಜಕೀಯಕ್ಕೆ ಬಂದವನು. ನೋಡಿ, ನೀವು ಯಾರನ್ನ ಇಷ್ಟಪಟ್ರೋ ಮತ್ತೆ ಮದುವೆ ಆದ್ರೂ ಅವರು ಕೂಡ ರಾಜಕೀಯ ಕುಟುಂಬಕ್ಕೆ ಸೇರಿದವರು. ಮತ್ತೆ ಆಕೆ ಕೂಡ ಲೀಡರೇ. ರಾಜಕೀಯ ಮಾಡಂಥವ್ರಿಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದಾನೇ ಒಬ್ರು ಬೆಟರ್ ಹಾಫ್ ಸಿಕ್ಕಿದ್ರು ಅಂದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವರು ಕೆಲಸ ಮಾಡುವಂಥ ರೀತಿ, ಜನರನ್ನ ನೋಡುವಂಥ ದೃಷ್ಟಿಕೋನ, ಸಾಮಾಜಿಕ ದೃಷ್ಟಿಕೋನ, ಸೋಷಿಯಲ್ ಆಂಗಲ್, ಈ ಎಲ್ಲದ್ರ ಬಗ್ಗೆನೂ ಒಂದು ಐಡಿಯಾ ಇರುತ್ತೆ. ನೋಡಿ, ಅವರು ಕೂಡ ಚುನಾವಣೆ ಸ್ಪರ್ಧಿಸಿದ್ರು, ಗೆದ್ದಿದ್ರು. ಅವ್ರ ತಾಯಿ ಕೂಡ ಚುನಾವಣೆಯಲ್ಲಿ ಗೆದ್ದಿದ್ರು. ಒಂದ್ ವೇಳೆ ಅವ್ರ ನಡ್ಡಾ ನೀವು ಹಿಂದೆ ಸರ್ಕೊಳ್ಳಿ, ನಾವು ಚುನಾವಣೆ ಸ್ಪರ್ಧಿಸ್ತೀವಿ ಅಂದ್ರ? ಮನೆಯಲ್ಲಂತೂ ಇದು ನಡೀತಾನೆ ಇರುತ್ತೆ. ನಾನು ಅವ್ರಿಗೆ ಸೋಷಿಯಲ್ ಫೀಲ್ಡ್ ಆಯ್ಕೆ ಮಾಡ್ಕೊಳ್ಳಿ, ನಾನು ಪೊಲಿಟಿಕಲ್ ಫೀಲ್ಡ್ಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಅವ್ರು ಸೋಷಿಯಲ್ ಫೀಲ್ಡಲ್ಲಿ ಆಕ್ಟಿವ್ ಆದ್ರು, ಮತ್ತೆ ನಾನು ಪೊಲಿಟಿಕಲ್ ಫೀಲ್ಡ್ನಲ್ಲಿ ಆಕ್ಟಿವ್ ಆದೆ. ನೋಡಿ, ನಿಮ್ಮ ಸ್ಕೂಲ್ನ ಗೆಳೆಯರಿದ್ರಲ್ಲ, ಅವ್ರು ಹೇಳ್ತಾರೆ ಆ ಕಾಲದಲ್ಲಿ ನಿಮಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ, ನೀವು ಅವರನ್ನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮೀಟ್ ಮಾಡ್ತಾ ಇದ್ರಿ. ಹೌದು. ಅಥವಾ ಆಟದ ಮೈದಾನದಲ್ಲಿ. ಗೇಮ್ಸ್ ಅಲ್ಲಿ ನಂಗೆ ಬಹಳನೇ ಇಂಟ್ರೆಸ್ಟ್ ಇತ್ತು. ನಾನು ಸ್ಪೋರ್ಟ್ಸ್ ಅಲ್ಲಿ ಮೈಲ್ ರೇಸ್ ಚಾಂಪಿಯನ್ ಆಗಿದ್ದೆ, ಮತ್ತೆ ಸ್ಪ್ರಿಂಟ್ ಚಾಂಪಿಯನ್ ಕೂಡ ಆಗಿದ್ದೆ. ಎರಡರಲ್ಲೂ ಚಾಂಪಿಯನ್ ಆಗೋದು ತುಂಬಾ ಕಷ್ಟನೇ ಅಂತ ಹೇಳ್ಬೋದು. ಮತ್ತೆ ಸ್ವಿಮ್ಮಿಂಗ್ ಅಲ್ಲಿ ನನ್ನ ಇಂಟ್ರೆಸ್ಟ್ ಕೂಡ ಇತ್ತು. ಆಕ್ಟಿವಿಸಂನ ಕಥೆಗಳನ್ನು ಕೂಡ ನಾನು ಕೇಳಿದ್ದೀನಿ. ವೈಸ್ ಚಾನ್ಸಲರ್ನ ಅವ್ರ ಆಫೀಸಿಂದ ಎತ್ಕೊಂಡು ಅದೇನಾಯ್ತು ಅಂದ್ರೆ, ಆಗ ಮ್ಯಾನೇಜ್ಮೆಂಟ್ ಕ್ಲಾಸ್ನಲ್ಲಿ, ಮ್ಯಾನೇಜ್ಮೆಂಟ್ ಎಕ್ಸಾಮಿನೇಷನ್ನಲ್ಲಿ ಅಲ್ಲೇನೋ ಸರಿಯಿಲ್ಲ ಅಂತ ನನಗನ್ನಿಸ್ತು. ಆಂದೋಲನ ಮಾಡಿದೆ. ಅದು ಯಶಸ್ವಿ ಕೂಡ ಆಯ್ತು. ಕೆಲವರು ಧರಣಿ ಕೂಡ ಕೂತ್ಕೊಂಡ್ರು. ಹಾಗಾಗಿ ನಾನು ಅವ್ರ ಹತ್ರ ಹೋಗಿ ಹೇಳ್ದೆ, ಸರ್, ನಿಮ್ಮನ್ನ ಕೆಲವರು ಭೇಟಿ ಆಗ್ಬೇಕು ಅಂತಿದ್ದಾರೆ, ಆದ್ರೆ ಅವ್ರು ಆಗಲ್ಲ ಅಂದ್ರು. ಅವರು ಡ್ರಾಯಿಂಗ್ ರೂಮ್ನಲ್ಲಿ ಕೂತಿದ್ರು. ನಾನು ಅವ್ರಿಗೆ ಹೇಳ್ದೆ, ವೈಸ್ ಚಾನ್ಸಲರ್ ಆಗಿ ನೀವು ಭೇಟಿ ಆಗ್ಲೇಬೇಕಾಗತ್ತೆ ಅಂತ. ಅವ್ರು ಆಗಲ್ಲ ಅಂದ್ರು. ನಾನು ಅದಕ್ಕೆ ಹೇಳ್ದೆ, ಯೂನಿವರ್ಸಿಟಿ ಹೀಗೆಲ್ಲ ನಡೆಯೋದಿಲ್ಲ ಅಂತ. ಆದ್ರೂ ಅವರು ಒಪ್ಕೊಳ್ಳಿಲ್ಲ. ಆಗ ನಾನು ಹೇಳ್ದೆ, ಹೇಗೂ ನಮ್ಮ ಹತ್ರ 12 ಜನ ಇದ್ರು, ಅವ್ರ ಕುರ್ಚಿನ ಎತ್ಕೊಳ್ಳಿ ಅಂತ ಹೇಳ್ದೆ. ನಾವು ಸೋಫಾ ಸಮೇತ ಅವ್ರನ್ನ ಎತ್ಕೊಂಡು ನಿಧಾನಕ್ಕೆ ಕರ್ಕೊಂಡು ಹೋಗಿ ಅವ್ರನ್ನ ಹೊರಗಡೆ ಗಾರ್ಡನ್ ಅಲ್ಲಿ ಕೂರ್ಸಿದ್ವಿ. ಆ ಧರಣಿ ಮಾಡ್ತಿದ್ದವ್ರ ಮುಂದೆ, ಅಂದ್ರೆ ಸೋಫಾ ಸಮೇತ ನಾವಲ್ಲೋಗಿ ಅವ್ರನ್ನ ಕೂರ್ಸಿದ್ವಿ. ಆಗ ಹೇಳ್ದೆ, ನೋಡಿ, ಇವರೆಲ್ಲ ಮಾತಾಡ್ಬೇಕು ಅಂತಿದ್ದಾರೆ, ಹೇಗೂ ಇಲ್ಲಿ ಬಂದಿದ್ದೀರಲ್ಲ, ಕೇಳಿಸ್ಕೊಳ್ಳಿ ಎಂದೆ. ಅಂತೂ ಕೊನೆಗೆ ಅವ್ರು ನನ್ನ ಮಾತಿಗೆ ಒಪ್ಕೊಂಡ್ರು. ಅಂದ್ರೆ ಲೀಡರ್ ಆಗುವಂತ ಎಲ್ಲಾ ಗುಣ ಆಗ್ಲಿಂದಾನೇ ಇತ್ತು. ಅದು ಅದರ ಬಗ್ಗೆ ಈ ಜನರೇ ಹೇಳಬೇಕು, ನಾನು ಹೇಳೋದಕ್ಕಾಗಲ್ಲ. ಆದ್ರೆ ನಾನು ಸ್ವಲ್ಪ ಅಗ್ರೆಸಿವ್ ಆಗಿದ್ದೆ. ಆದ್ರೆ ಸಿಸ್ಟಮ್ಸ್ ಮತ್ತೆ ನಾರ್ಮ್ಸ್ನ ಯಾವತ್ತೂ ನಾನು ಓವರ್ ಸ್ಟೆಪ್ ಮಾಡ್ತಾ ಇರಲಿಲ್ಲ. ನಡ್ಡಾ ಅವರೇ ಇದರ ಮೌಲ್ಯಮಾಪನ ಮಾಡಿದ್ದು ಮೋದಿ ಅವರು. ಮೋದಿ ಅವರು ಈ ಮಾತನ್ನ ಎಲ್ಲರ ಮುಂದೆ ಹೇಳಿದ್ದಾರೆ. ಅವರು ಮತ್ತೆ ನೀವು ಕೆಲ್ಸದ ವಿಚಾರವಾಗಿ ಒಂದು ಸ್ಕೂಟರ್ ಮೇಲೆ ಕೂತು ಪ್ರಯಾಣ ಮಾಡ್ತಾ ಇದ್ರಿ ಅಂತ. ಹೌದು. ನೋಡಿ, ನಾನಿದನ್ನ ನನ್ನ ಸೌಭಾಗ್ಯ ಅನ್ಕೋತೀನಿ. ನನಗೆ ಅಂತ ಒಬ್ಬ ಒಳ್ಳೆ ವ್ಯಕ್ತಿ ಜೊತೆ ತುಂಬಾ ಬೇಗನೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಅವರಿಂದ ತುಂಬಾನೇ ಕಲಿಯೋದಕ್ಕೂ ಅವಕಾಶ ಸಿಕ್ತು. ಇವತ್ತು ನಾನು ಏನೇ ಆಗಿದ್ರೂ ಕೂಡ ಅದು ಅವರ ಚಿಕ್ಕ ಚಿಕ್ಕ ಮಾತುಗಳಿಂದ, ನಮ್ಮ ಜೀವನದ ಬಗ್ಗೆ ಹೇಳಿದಂಥ ಮಾತುಗಳಿಂದ ಕಲ್ತು ನಾನು ಇಲ್ಲಿವರೆಗೂ ಸಹ ಬಂದಿದ್ದೀನಿ ಅಂತ ಹೇಳ್ಬೋದು.
ಹಾಗೆ ಒಟ್ಟಿಗೆ ಕೆಲಸ ಕೂಡ ಮಾಡ್ತಿದ್ವಿ. ಹಾಗೆ ಅವರು ನಮ್ಮ ಮುಖ್ಯಮಂತ್ರಿ ಕೂಡ ಆದ್ರು, ಹಾಗೆ ನಮ್ಮ ಪಕ್ಷದ ಪ್ರಭಾವಿ ನಾಯಕರು ಆದ್ರು. ಮತ್ತೆ ಆಗ ನಾನು ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದೆ. ಆಗ ನಮ್ಗೆ ಈ ಗಾಡಿಗಳು ಅದೆಲ್ಲ ಸಿಗ್ತಾ ಇರ್ಲಿಲ್ವಲ್ಲ, ಹಾಗಾಗಿ ನಮ್ಮ ಸ್ಕೂಟರ್ ಇತ್ತಲ್ಲ ಅದಕ್ಕೆ ಕಿಕ್ ಹೊಡೆದು ಇಬ್ರು ಕೂತ್ಕೊಂಡು ಹೋಗ್ತಾ ಇದ್ವಿ. ಹೋಗ್ತಾ ಹಾಗೆ ಜನರನ್ನು ಭೇಟಿ ಆಗ್ತಾ ಇದ್ವಿ. ಮೋದಿ ಅವರು ಇಷ್ಟೇ ಚುರುಕಾಗಿದ್ರ ಅವತ್ತು ಕೂಡ? ಖಂಡಿತ, ತುಂಬಾನೇ ಶಾರ್ಪ್, ತುಂಬಾ ಶಾರ್ಪ್ ಅನ್ಬೋದು. ಮತ್ತೆ ವಿಷಯಗಳನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋರು. ನಾನಂತೂ ಅವ್ರಿಗೆ ಹೇಳ್ಬಿಟ್ಟಿದ್ದೆ, ಎಲ್ಲಿ ನನ್ನ ಬುದ್ಧಿಶಕ್ತಿ ನಿಂತು ಹೋಗುತ್ತೋ ಅಲ್ಲಿಂದ ಸಾಕಷ್ಟು ಮುಂದೆ ನಿಮ್ಮ ಯೋಚನೆ ಶುರುವಾಗುತ್ತೆ ಅಂತ. ಆ ಆಂಗಲೇ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಗಂಟೆಗಳ ಕಾಲ ಕೂತು ಶ್ರಮಪಟ್ಟು ಏನೋ ಬರ್ಕೊಂಡೊಂದು ಲಿಸ್ಟ್ ರೆಡಿ ಮಾಡ್ಕೊಂಡು ಹೋಗಿರ್ತಿದ್ದೆ. ಅದನ್ನ ಅವ್ರು ಕೊಟ್ಟಾಗ ಅವ್ರು ನೋಡಿ ಹೇಳ್ತಾ ಇದ್ರು, ಇದನ್ನ ಈ ಆಂಗಲಿಂದ ನೋಡಬೇಕು, ಆ ಆಂಗಲಿಂದ ನೋಡಬೇಕು, ಇನ್ನೊಂದು ಆಂಗಲ್ ನೋಡಬೇಕು. ಅದನ್ನ ನೋಡಿದಾಗ ನಾನು ತಗೊಂಡು ಹೋಗಿದ್ದನ್ನ ನಾನು ಯಾಕಾದ್ರೂ ಇದನ್ನ ತನ್ನು ಅಂತ ನನಗೆ ಬೇಜಾರಾಗೋದು. ನಾನು ಏನು ಕೆಲಸನೇ ಮಾಡಿಲ್ಲ ಅಂತ ಅನ್ಸೋದು. ಅವ್ರು ಎಷ್ಟು ಐಡಿಯಾಗಳು ಕೊಡ್ತಾರೆ ಅಂದ್ರೆ ಅದನ್ನ ಹೇಳೋದಿಕ್ಕೆ ಆಗಲ್ಲ. ಒಂದೇ ಕ್ಷಣದಲ್ಲಿ ಎಷ್ಟೊಂದು ಐಡಿಯಾಗಳು ಕೊಡ್ತಾರೆ ಅಂದ್ರೆ. ಹಾಗಾಗಿ ನಿಜವಾಗ್ಲೂ ಅವ್ರ ಜೊತೆ ಕೆಲಸ ಮಾಡೋದು ಒಂಥರ. ನಿಮ್ಗದು ಕಷ್ಟ ಆಗ್ಲಿಲ್ವಾ? ಯಾಕಂದ್ರೆ ಜನರು ಹೇಳ್ತಾರೆ ನೀವು ಸಾಕಷ್ಟು ವಿಶ್ರಾಂತಿ ಬಯಸೋ ವ್ಯಕ್ತಿ ಅಂತ, ಮತ್ತೆ ಅವರು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋರು ಅಂತ. ಒಬ್ಬ ಹಿರಿಯರಾಗಿ ಕಿರಿಯರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಅವರಿಂದ ಕೆಲಸ ತೆಗೆಯೋದ್ರಲ್ಲಿ ಅದನ್ನ ಮೋದಿಯವರಿಂದ ಕಲಿಬೇಕು. ಅವರು ನನ್ನ ನ್ಯೂನತೆಗಳನ್ನು ಅರ್ಥ ಮಾಡ್ಕೊಂಡ್ರು. ಎಷ್ಟೋ ಸರಿ ಅವ್ರು ನನಗೆ ಹೇಳಿದ್ರು, ನಡ್ಡಾ ನಾನಿನ್ನ ಸರಿ ಮಾಡೇ ಮಾಡ್ತೀನಿ ಅಂತ. ಹಾಗೆ ನನ್ನಿಂದ ಕೆಲಸನೂ ಮಾಡಿಸಿದ್ರು. ಅದು ಅವರ ಕ್ವಾಲಿಟಿ ಅಂತ ಹೇಳ್ಬೋದು. ಮತ್ತೆ ಅವರು ಪರಿಶ್ರಮ ಹಾಕೋದು. ನೀವು ಆಯುಷ್ಮಾನ್ ಭಾರತ್ನೇ ತಗೊಳ್ಳಿ. ಕೇವಲ 9 ತಿಂಗಳೊಳಗೆ ಜಗತ್ತಿನ ಅತಿ ದೊಡ್ಡ ಹೆಲ್ತ್ ಸ್ಕೀಮ್, ಜಗತ್ತಿನ ಅತಿ ದೊಡ್ಡ ವರ್ಲ್ಡ್ಸ್ ಲಾರ್ಜೆಸ್ಟ್ ಹೆಲ್ತ್ ಕವರ್ ಕೊಟ್ವಿ. ಈ ಕೆಲಸ 9 ತಿಂಗಳೊಳಗೆ ಆಯ್ತು, ಮತ್ತೆ ಡಿಜಿಟಲಿ ಆಯ್ತು. ಹಾಗಾಗಿ ಕೆಲಸ ಅಂತೂ ತೆಗಿತಾರ ಅವರು. ಮತ್ತೆ ಅವರು 20 ಮೀಟಿಂಗ್ಗಳನ್ನ ಸ್ವತಃ ತಗೊಂಡ್ರು. ನೀವು ಕೂಡ ತುಂಬಾ ಕಷ್ಟಪಟ್ಟಿದ್ದೀರಾ. ಖಂಡಿತ. ಪ್ರತಿ ಚುನಾವಣೆಯಲ್ಲಿ ಅವರ ಸಮಕ್ಕೆ ಕೆಲಸ ಮಾಡಿದ್ದೀರಾ. ನೀವೊಂದು ಘೋಷಣೆ ಕೂಗಿದ್ರಿ, ಮೋದಿ ಇದ್ರೆ ಸಾಧ್ಯ ಅಂತ. ಅದ್ ನಿಜಾನೇ ಅಲ್ವಾ? ಮೋದಿ ಇದ್ರೆ ಏನ್ ಬೇಕಿದ್ರೂ ಸಾಧ್ಯ ಆಗತ್ತೆ. ಮೋದಿ ಅವರ ಸತ್ಯತೆ ಇವತ್ತು ಅವ್ರು ನಮ್ಮ ಪಾರ್ಟಿಯ ನಾಯಕ ಅಲ್ಲ, ಇಡೀ ದೇಶದ ನಾಯಕ ಅಲ್ಲ, ಇಡೀ ಜಗತ್ಗೆ ಬೇಕಾದವರು ಅಂತ ಹೇಳ್ಬೋದು. ಮತ್ತೆ ಇಡೀ ಜಗತ್ತಲ್ಲಿ ಎಲ್ಲರೂ ಕೂಡ ಒಪ್ಕೋತಾರೆ. ಒಂದು ವಿಷಯ ನೋಡಿ, ನಾನು ನಿಮ್ಗೆ ಒಂದು ವಿಷಯ ಹೇಳ್ತೀನಿ. ಈ ಕೋವಿಡ್ ಮ್ಯಾನೇಜ್ಮೆಂಟ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಪ್ರೆಸಿಡೆಂಟ್ ಕೂಡ ಆಗಿದ್ದೆ, ಹೆಲ್ತ್ ಮಿನಿಸ್ಟರ್ ಕೂಡ ಆಗಿದ್ದೆ ನಾನು. ನೋಡಿ, ಜೋ ಬೈಡನ್ ಕೂಡ ಅವ್ರನ್ನ ಹೊಗಳ್ತಾರೆ, ಜಪಾನ್ ಪ್ರೆಸಿಡೆಂಟ್ ಕೂಡ ಅವ್ರನ್ನ ಹೊಗಳ್ತಾರೆ, ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಟೆಡ್ರೋಸ್ ಡೈರೆಕ್ಟರ್ ಜನರಲ್ ಅವರು ಕೂಡ ಹೊಗಳ್ತಾರೆ, ಅವರ ಮ್ಯಾನೇಜ್ಮೆಂಟ್ ಬಗ್ಗೆ ಹೊಗಳ್ತಾರೆ. ಮತ್ತೀಗ ಇದು ಪ್ರೂವ್ ಕೂಡ ಆಗಿದೆ. 130 ಕೋಟಿ ಜನಸಂಖ್ಯೆಯ ದೇಶವನ್ನ ಸುರಕ್ಷಾ ಕವಚದೊಂದಿಗೆ ಹೇಗೆ ಎದ್ ನಿಲ್ಲೋ ಹಾಗೆ ಮಾಡಿದ್ರು. 220 ಡೋಸಸ್ ಆಫ್ ವ್ಯಾಕ್ಸಿನ್ಸ್, ಡಬಲ್ ಡೋಸ್ ಪ್ಲಸ್ ಬೂಸ್ಟರ್, ಅದನ್ನ ಕೊಡುವಂತ ಕಾರ್ಯಕ್ರಮ. ವರ್ಲ್ಡ್ಸ್ ಲಾರ್ಜೆಸ್ಟ್ ಅಂಡ್ ವರ್ಲ್ಡ್ಸ್ ಫಾಸ್ಟೆಸ್ಟ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಈಸ್ ಇಂಡಿಯಾಸ್ ಪ್ರೋಗ್ರಾಮ್ ಆಫ್ಟರ್ ಕೋವಿಡ್. ನೋಡಿ, ಇದೆಲ್ಲ ಸರಿ. ನಾನೇನೋ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ಈ ದೇಶಕ್ಕೆ ಟ್ಯೂಬರ್ಕ್ಯುಲೋಸಿಸ್ ಮೆಡಿಸಿನ್ಸ್ ಬರೋದಕ್ಕೆ 25 ವರ್ಷ ಬೇಕಾಯ್ತು. ಈ ದೇಶಕ್ಕೆ ಟೆಟನಸ್ ಮೆಡಿಸಿನ್ ಬರೋದಕ್ಕೆ 18 ವರ್ಷ ಬೇಕಾಯ್ತು. ಈ ದೇಶಕ್ಕೆ ಜಪಾನೀಸ್ ಇನ್ಸೆಫಲೈಟಿಸ್ ಮೆಡಿಸಿನ್ ಬರೋದಕ್ಕೆ 100 ವರ್ಷ ಬೇಕಾಯ್ತು. 1906ರಲ್ಲಿ ಜಪಾನಲ್ಲಿ ಬಂದಿತ್ತು, 2006ರಲ್ಲಿ ಇಂಡಿಯಾನ ತಲುಪ್ತು. ಈ ದೇಶದಲ್ಲಿ ನಮ್ಮ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಅನ್ನ 2 ಡ್ರಾಪ್ ಪೋಲಿಯೋ ಲಸಿಕೆ ಹಾಕ್ತಾರಲ್ಲ, ಅದಿಲ್ಲಿಗೆ ತಲುಪೋದಿಕ್ಕೆ 25 ವರ್ಷ ಬೇಕಾಯ್ತು. ನ್ಯಾಷನಲ್ ಪ್ರೋಗ್ರಾಮ್ ಆಗೋದಿಕ್ಕೆ 30 ವರ್ಷ ಬೇಕಾಯ್ತು. ಮತ್ತೆ ಇಲ್ಲಿ ಜನವರಿ 20th 2020ಗೆ ಮೊದಲನೇ ಕೊರೋನಾ ಕೇಸ್ ಡಿಟೆಕ್ಟ್ ಆಯ್ತು. ಏಪ್ರಿಲ್ 20ಗೆ ಮೋದಿ ಅವರು ಟಾಸ್ಕ್ ಫೋರ್ಸ್ನ ರಚಿಸಿದ್ರು. ಮತ್ತೆ 9 ತಿಂಗಳೊಳಗಾಗಿ ಒಂದಲ್ಲ 2 ಇಂಡಿಜಿನಸ್ ವ್ಯಾಕ್ಸಿನ್ಸ್ನ ಮಾಡಿ ದೇಶಕ್ಕೆ ಕೊಟ್ರು. ಇದು ಭಾರತಕ್ಕೆ ನೀಡಿದ ಕೊಡುಗೆ. ಹಾಗಾಗಿ ಈಗ ನಾವು ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡಬೇಕು ಅಂದ್ರೆ ನೋಡಿ, ಬೋರಿಸ್ ಜಾನ್ಸನ್ ಅವರು ಹೇಳ್ತಾರೆ, ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಕ್ಲೈಮೇಟ್ ಚೇಂಜ್ ನ ಲೀಡ್ ತಗೊಂಡಿದ್ದಾರೆ, ಮತ್ತೆ ಅವರು ಇಡೀ ಜಗತ್ತನ್ನ ಒಂದುಗೂಡಿಸಿದ್ದಾರೆ ಅಂತ. ಈ ಎಲ್ಲ ಮಾತುಗಳು ನಮ್ಗೇನ್ ತಿಳಿಸುತ್ತೆ ಅಂದ್ರೆ ಅವರ ಕಾರ್ಯಕ್ಷಮತೆ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಉಕ್ರೇನ್ ವಾರ್ನಲ್ಲಿ ಭಾರತೀಯರಿಗೋಸ್ಕರ ಸೇಫ್ ಪ್ಯಾಸೇಜ್ ಕೂಡ ಮಾಡಿಸ್ಕೊಟ್ರು. ಅವರು ಪುಟಿನ್ ಅವ್ರ ಜೊತೆ ಮಾತಾಡಿದ್ರು. ಒಂದ್ಸರಿ ಅವರು ಪುಟಿನ್ ಜೊತೆ ಮಾತಾಡಿದ್ರು, ಮತ್ತೆ ಇನ್ನೊಂದ್ಸರಿ ಅವರು ಜೆಲೆಸ್ಕಿ ಅವ್ರ ಜೊತೆ ಮಾತಾಡಿದ್ರು. ಇಬ್ರ ಜೊತೆನೂ ಮಾತಾಡಿದ ನಂತರ ಸೇಫ್ ಪ್ಯಾಸೇಜ್ ನ ಮಾಡಿಕೊಟ್ರು. ಮತ್ತೆ ನಮ್ಮ ಮಕ್ಕಳೆಲ್ಲ ವಾಪಸ್ ಬಂದ್ರು. ಅದು ಕೂಡ 32,000. ಅಲ್ಲದೆ ಜಗತ್ತಿನ ಬೇರೆ ದೇಶದ ಮಕ್ಕಳು ಕೂಡ ನಮ್ಮ ತ್ರಿವರ್ಣ ಧ್ವಜ ಹಿಡ್ಕೊಂಡು ಹೋದ್ರು, ಸೇಫ್ ಆಗಿ ಹೋಗೋದಕ್ಕೋಸ್ಕರ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷನಾಗಿ ಇದು ನನ್ನ ಜವಾಬ್ದಾರಿ ಕೂಡ. ಲೆಟರ್ ಹಾಗೂ ಸ್ಪಿರಿಟ್ನಲ್ಲಿ ಈ ಎಲ್ಲ ಮಾತುಗಳನ್ನ ಕೊನೆ ಹಂತದ ತನಕ ತಲುಪಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು.
ಸಾಕಷ್ಟು ಪರಿಶ್ರಮ ಹಾಕ್ತಾರಲ್ಲ. ಆಹಾ, ಖಂಡಿತ. ಮತ್ತೆ ಕೆಲಸ ಮಾಡದೆ ಅಂತೂ ಇರೋದಕ್ಕೆ ಸಾಧ್ಯ ಇಲ್ಲ. ಪರಿಶ್ರಮ ಪಡೋದು ಪಾರ್ಟ್ ಅಂಡ್ ಪಾರ್ಸಲ್. 24x7x365. ಯಾವುದೇ ರಜಾ ಹಾಕೋ ಹಾಗಿಲ್ಲ. ಅದು ನಮ್ಮ ಕಲ್ಚರಲ್ಲೇ ಇಲ್ಲ. ಅಂದ್ರೆ ನಾನೊಬ್ಬ ಏನೋ ದೊಡ್ಡ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋದಲ್ಲ. ಮೋದಿಜಿಯವರು ಭಾರತದ ರಾಜಕೀಯ ಸಂಸ್ಕೃತಿನೇ ಬದಲಾಯಿಸಿದ್ರು. ಪೊಲಿಟಿಕಲ್ ಕಲ್ಚರ್ ಹ್ಯಾಸ್ ಬೀನ್ ಚೇಂಜ್ಡ್. ಒಂದು ಸಮಯದಲ್ಲಿ ಜನ ಗೆಲ್ತಾ ಇದ್ರು, ಆಮೇಲೆ ಪಾರ್ಟಿಗಳು ಮಾಡ್ತಿದ್ರು, ರಜೆಗಳನ್ನ ತಗೋತಾ ಇದ್ರು. ಈಗಲೂ ಕೂಡ ಕೆಲವು ರಜೆ ತಗೊಳ್ಳೋದನ್ನ ನೀವು ನೋಡಿರ್ಬೋದು. ಆಗಾಗ ಹೋಗಿ ಬರ್ತಾ ಇರ್ತಾರೆ. ಹೀಗೆ ತುಂಬಾನೇ ಎಂಜಾಯ್ ಮಾಡ್ತಿದ್ರು. ಆದ್ರಿಂದ ಈ ಮೀಟಿಂಗ್ಗಳನ್ನ ಮಾಡೋದು, ಕೆಲಸಗಳನ್ನ ಮಾಡೋದು, ರಜೆಗಳನ್ನ ತಗೊಳ್ದೇ ಇರೋದು. ಪ್ರಧಾನಿ ಮೋದಿಜಿಯವರು ನಿಮಗೆ ಗೊತ್ತಿರೋ ಹಾಗೆ ಕಳೆದ 8 ವರ್ಷಗಳಲ್ಲಿ, ನಾನು ಹೇಳ್ತೀನಿ ಕೇಳಿ, ಅವರು ಮುಖ್ಯಮಂತ್ರಿ ಯಾವಾಗಾದ್ರೂ ಆಗಿಂದ ಒಂದು ದಿನ ಅಲ್ಲ, ಕೇವಲ 1 ಗಂಟೆ ಕೂಡ ರಜೆ ತಗೊಂಡಿಲ್ಲ. ಗೊತ್ತಾ ನಿಮಗೆ? ನಾನು ಹೇಳ್ತೀನಿ. ಹಾಗಾಗಿ ಅಂಥ ವ್ಯಕ್ತಿತ್ವದ ಜೊತೆ ಕೆಲಸ ಮಾಡೋಂಥ ವ್ಯಕ್ತಿ ಬೇರೆ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಹಣೆ ಬರ ಅಂದ್ರೆ ಇದೆ ನೋಡಿ, ಹಗಲು ರಾತ್ರಿ ಕೆಲಸ ಮಾಡ್ಬೇಕು. ಇಲ್ಲ ನೋಡಿ, ಹೇಳ್ಬೇಡಿ. ರಾಹುಲ್ ಗಾಂಧಿ ಅವರೇ ಬೆಟರು, ಅವರು ರಜಾ ತಗೊಂಡ್ಬಿಡ್ತಾರೆ. ಅವರು ಯಾವಾಗ್ಲೂ ರಜೆಲೇ ಇರ್ತಾರೆ, ಅವಾಗವಾಗ ಕೆಲ್ಸಕ್ಕೆ ಬರ್ತಾರೆ ಅಷ್ಟೇ. ಆದ್ರೆ ನಮಗೆ ಇಲ್ಲಿ ಕೆಲಸ ಮಾಡೋದ್ರಲ್ಲೇ ಖುಷಿ ಸಿಗೋದು. ನಾವು ಹೇಗೆ ತಯಾರಾಗಿದ್ದೀವಿ, ಅವ್ರ ಜೊತೆ ಎಷ್ಟು ಹೊಂದ್ಕೊಂಡಿದೀವಿ ಅಂತಂದ್ರೆ, ಟಾರ್ಗೆಟ್ಗಳಿವೆ, ಅವುಗಳನ್ನ ಮುಗಿಸ್ಬೇಕು. ಈ ರೀತಿಯ ಒಂದು ವರ್ಕ್ ಕಲ್ಚರ್ನ ಅವರು ಡೆವಲಪ್ ಮಾಡಿದ್ದಾರೆ. ಈ ಕಲ್ಚರ್ನ ಬದಲಾವಣೆಯಿಂದಾಗಿ ಬೇರೆ ಪಾರ್ಟಿ ಲೀಡರ್ಗಳಿಗೆ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಅವರು ಕೂಡ ಕೆಲಸ ಮಾಡ್ಬೇಕಲ್ಲ. ಪ್ರತಿಪಕ್ಷಗಳಿಗೆ ನಾನು ಒಂದು ಮಾತು ಖಂಡಿತ ಹೇಳಲೇಬೇಕು. ನಿಮ್ಮ ದಾರಿನ ಬದಲಿಸ್ಕೊಳ್ಳಿ.